ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಅಧ್ಯಕ್ಷರಾಗಿ ನಾನು ಮಿಥುನ್ ಉತ್ತರ್ಕರ್ ಆಗಿ ಅಧಿಕಾರ ಸ್ವೀಕಾರ ಆದ್ಮೇಲೆ ಕೂಡ ಸುಮಾರಷ್ಟು ಒಳ್ಳೊಳ್ಳೆ ಕೆಲಸಗಳು ನಮ್ಮ ಭಾವುಸರ್ ವಿಷನ್ ಇಂಡಿಯಾದಿಂದ ಆಗಿರುತ್ತದೆ. ಅದರಲ್ಲಿ ಕೆಲವನ್ನ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಅಂದ್ರೆ ಕೆಲವದಾಗಿ ಮೇನ್ ಆಗಿ ಇದರಲ್ಲಿ ಅನ್ನದಾನಂ ಪ್ರಾಜೆಕ್ಟ್ಸ್. ಅನ್ನದಾನಂ ಅಂದ್ರೆ ಈಗ ಬಡವರಿಗಾಗಿರ್ಬೋದು ಅಂಡ್ ಸ್ಕೂಲು, ಆಶ್ರಮಗಳು, ವೃದ್ಧಾಶ್ರಮಗಳು, ಇದರಲ್ಲಿ ಮೇನ್ ಆಗಿ ನಮ್ಮಲ್ಲಿ ಈ ತನಕ ಆಗಿರುವಂತದ್ದು ಫುಡ್ ಡೊನೇಷನ್ ಟು ಈ ಗೋಶಾಲೆಗಳಿಗೆ. ಅಲ್ಲೂ ಕೂಡ ನಾವು ಸುಮಾರಷ್ಟು ಈ ಬೆಲ್ಲ, ಅಕ್ಕಿಯಷ್ಟು 100 kg ಅಷ್ಟು ಈ ಸಲ ಮಾಡಿರುವಂತದ್ದು ಮಾತ್ರ ನಾ ಹೇಳ್ತಾ ಇರೋಂಥದ್ದು. ಆಮೇಲೆ ಸ್ಯಾನಿಟರಿ ಪ್ಯಾಡ್ಸ್ ಗೌರ್ಮೆಂಟ್ ಸ್ಕೂಲ್ ಹೆಣ್ಮಕ್ಳುಗಳಿಗೆ, ಇದನ್ನೆಲ್ಲ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ ಗೌರ್ಮೆಂಟ್ ಸ್ಕೂಲ್ ಹೆಣ್ಮಕ್ಳುಗಳಿಗೆ. ಆಮೇಲೆ ಬಡ ಕುಟುಂಬಗಳಿಗೆ ದಿನಸಿ ಸಾಮಗ್ರಿಗಳನ್ನ ರೆಗ್ಯುಲರ್ ಆಗಿ ಒಂದು 6 monthsಗೆ ಇಲ್ಲ 3 monthsಗೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಅದನ್ನ ಎಲ್ಲರಿಗೂ ಆಲ್ಮೋಸ್ಟ್ ಆಯ್ದ ಫ್ಯಾಮಿಲೀಸ್ಗಳು ತುಂಬಾ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಮ್ಮ ಸಂಸ್ಥೆಗಳಿಂದ ಎಷ್ಟು ಮ್ಯಾಕ್ಸಿಮಮ್ ಆಗಿ ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ಆಗಿ ನಾವು ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಅವಾಗ 17 ಕೂಡ ರೋಟರಿ ಚಿತಾಗಾರಕ್ಕೆ 2 ಒಲೆಗಳನ್ನ ಕೊಟ್ಟಿದ್ವಿ, ಅಂದ್ರೆ ಶವ ಸುಡುವಂತ ಒಲೆಗಳು. ಅವಾಗ ತುಂಬಾನೇ ನೆಸೆಸಿಟಿ ಇತ್ತು, ಹಾಗಾಗಿ ಅಲ್ಲಿ 3 ಇತ್ತು, ನಾವು 2 ಮಾಡ್ಕೊಟ್ಟಿದ್ವಿ. ಆಲ್ಮೋಸ್ಟ್ ಅದ್ರ ಪ್ರೈಸ್ ಒಂದು 3-3.5 ಲಕ್ಷ ಸಮಥಿಂಗ್ ಏನೋ ಆಗಿತ್ತು. ಅದೇ ರೀತಿ ಕಾನ್ಸೆಪ್ಟ್ ಅಲ್ಲಿ ಕೂಡ ಡೆಡ್ ಬಾಡಿ ಫ್ರೀಸರ್ ಬಾಕ್ಸ್ ನ ಹಸ್ತಾಂತರ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೇವೆ. ಸೊ ಇದು ಆಕ್ಚುಲಿ ಒಂದು ಪುಣ್ಯದ ಕೆಲಸ ಅಂತ ಅನ್ಕೊಂಡಿದ್ವಿ ನಮ್ಮ ಸಂಸ್ಥೆ ಕಡೆಯಿಂದ. ನಾವು ಆಕ್ಚುಲಿ ಕಾನ್ಸಂಟ್ರೇಟ್ ಮಾಡ್ತಿರೋದೇ ಈ ರೀತಿ ಕಾನ್ಸೆಪ್ಟ್ಗಳ ಮೇಲೆ. ಅಂದ್ರೆ ಶವಾಗಾರದಲ್ಲಿ ಒಲೆ ಕೊಟ್ಟಿರೋದಾಗಿರ್ಬೋದು. ಆಮೇಲೆ ಲಾಸ್ಟ್ ಟೈಮ್ ಕೂಡ ನಮ್ಮ ಭಾವುಸಾರ ಯುವಕರ ಸಂಘದಿಂದ ಅಲ್ಲಿ ರೋಟರಿ ಚಿತಾಗಾರದಲ್ಲಿ ಈ ಕಟ್ಟೆ ಎಡೆಗಿಡೆ ಎಲ್ಲ ಇಡಕ್ಕೆ ಅಲ್ಲಿ ಕಟ್ಟೆಯನ್ನು ಮಾಡ್ಕೊಟ್ಟಿರೋ ಅಂತದ್ದು. ಆಮೇಲೆ ಈ ಸಲ ನಮ್ಮ ಮೇನ್ ಕಾನ್ಸೆಪ್ಟ್ 2023 ಆಕ್ಚುಲಿ ಡಿಸೆಂಬರ್ ಅಲ್ಲಿ ಮಾಡಿರುವಂತ ಪ್ರಾಜೆಕ್ಟ್ ಇದು ಡೆಡ್ ಬಾಡಿ ಫ್ರೀಸರ್ ಬಾಕ್ಸ್. ಇದು ಆಕ್ಚುಲಿ ತುಂಬಾನೇ ಉಪಯೋಗ ಬರುತ್ತೆ ಅಂತ ನಮ್ಮ ಅನಿಸಿಕೆ. ಈಗ ಕೆಲವ್ರು ಏನಿರುತ್ತೆ, ಡೆತ್ ಆಗಿರತ್ತೆ, ಈಗೆಲ್ಲ ಅಬ್ರಾಡ್ಸ್ ಗಳು ಇರುವಂತದ್ದು ಜನ ಜಾಸ್ತಿ, ಮಕ್ಕಳು ಅಬ್ರಾಡ್ಸ್ ಗಳಿಂದ ಬರ್ಬೇಕು. ಸೊ ಅವ್ರು ಬರೋ ತನಕ ಕೆಲವು ಫ್ಯಾಮಿಲೀಸ್ ಗಳಿಗೆ ಇಡಕ್ಕ ಕಷ್ಟ ಇರತ್ತೆ. ಆಮೇಲೆ ಕೆಲವು ಫ್ಯಾಮಿಲೀಸ್ ಗಳಿಗೆಲ್ಲ ಮೆಡಿಕೇಟೆಡ್ ಬಾಡೀಸ್ ಇರುತ್ತೆ. ಸೊ ಅದೆಲ್ಲ ಪ್ರಿಸರ್ವ್ ಮಾಡಕ್ಕೆ ಆಗೋದಿಲ್ಲ. ಇದು ನಾವು ಎಷ್ಟೋ ಡೆತ್ಸ್ ಗಳಿಗೆ ಹೋದಾಗ ನಮ್ಮ ಸಂಸ್ಥೆ ಕಡೆಯಿಂದ ಇದನ್ನೆಲ್ಲ ನಾವು ಕಷ್ಟಗಳನ್ನ ನೋಡಿದ್ದೇವೆ. ಅದನ್ನ ಬಾಡಿಗೆ ಅದನ್ನೆಲ್ಲ ಕಟ್ಟೋದೇ ಕಷ್ಟ ಆಗಿರತ್ತೆ. ಸೊ ಹಾಗಾಗಿ ನಾವು ಇದನ್ನ ಮಾಡ್ಬೇಕು ಅಂತ ಕಾನ್ಸೆಪ್ಟ್ ತಗೊಂಡಾಗ ಸೊ ಎಲ್ಲರೂ ನಮ್ಮಲ್ಲಿ ಡಿಸ್ಕಸ್ ಮಾಡ್ಕೊಂಡು ಮೀಟಿಂಗ್ ಗಳೆಲ್ಲ ಮಾಡ್ಕೊಂಡು ನಮ್ಮಲ್ಲೇ ಫಸ್ಟ್ ನಾವು ಫಂಡ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಫಂಡ್ಸ್ ಸ್ವಲ್ಪ ಶಾರ್ಟೇಜ್ ಆದಾಗ ಸ್ವಲ್ಪ ಹೊರಗಡೆಯಿಂದ ಡೊನೇಷನ್ ತಗೊಂಡಿದೀವಿ. ಸೊ ಡೊನೇಷನ್ ತಗೊಂಡು ಅಪ್ರಾಕ್ಸಿಮೇಟ್ ಈ ಡೆಡ್ ಬಾಡಿ ನಿಮ್ ಎದುರುಗಡೆ ಏನ್ ಕಾಣಿಸ್ತಾ ಇದೆ ಅಪ್ರಾಕ್ಸಿಮೇಟ್ 1 lakh ತನಕ ಇದು ಆಗಿದೆ. ಸೊ ಇದು ಮಾಡೋದು ದೊಡ್ಡ ವಿಚಾರ ಅಲ್ಲ. ಇದನ್ನ ಮೇಂಟೆನೆನ್ಸ್ ಮಾಡೋದು ಹೇಗೆ ಅಂತ ವಿಚಾರ ಬಂದಾಗ ನಮ್ಮಲ್ಲಿ ಈಗ ಮಾಡ್ಬಿಡ್ಬೋದು, ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಇದನ್ನ ನಾವು ಯಾವ್ದಾದ್ರು ಹಾಸ್ಪಿಟಲ್ಸ್ ಗಳಿಗೆ ಕನ್ಸಲ್ಟ್ ಮಾಡ್ಬೇಕಾಗತ್ತೆ, ಅಪ್ರೋಚ್ ಮಾಡ್ಬೇಕಾಗತ್ತೆ ಅಂತ ಹೇಳಿದಾಗ ಫಸ್ಟ್ ನಮ್ಮ ಮೀಟಿಂಗ್ ಅಲ್ಲಿ ಬಂದಿದ್ದೆ ಸರ್ಜಿ ಫೌಂಡೇಶನ್ಸ್, ಪ್ರತಿಷ್ಠಿತ ಸರ್ಜಿ ಫೌಂಡೇಶನ್ಸ್ ಅವರೇ ನಮಗೆ ನಮ್ಮ ಮನಸ್ಸಲ್ಲಿ ಬಂದಿರುವಂತದ್ದು, ನಮ್ಮ ಮೈಂಡಿಗೂ ಬಂದಿರುವಂತದ್ದು. ಸೊ ಸ್ಟ್ರೈಟ್ ಅವೇ ಬಂದ್ವಿ ಡಾಕ್ಟರ್ ಸರ್ಜಿ ಅವ್ರ ಹತ್ರ, ನಾವು ಧನೇಶ್ ಸರ್ಜಿ ಅವ್ರ ಹತ್ರ ಮಾತಾಡಿದ್ವಿ. ಅವರು ತುಂಬಾನೇ ಖುಷಿಯಾಗಿ ಇದೊಂದು ತುಂಬಾನೇ ಒಳ್ಳೆ ಪ್ರಾಜೆಕ್ಟ್, ಖಂಡಿತವಾಗೂ ನಾ ಇದನ್ನ ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಹೇಳಿ ನಮಗೆ ಖುಷಿಯಾಗಿ ಒಪ್ಕೊಂಡ್ರು ಸರ್. ಅದಕ್ಕೆ ಕೃತಜ್ಞತೆ ಇದೆ ಸರ್ ನಮ್ಮ ಸಂಸ್ಥೆ ಕಡೆಯಿಂದ. ಆ ಭಾವಸಾರ ವಿಷನ್ ಪ್ರೇರಣಾ ವತಿಯಿಂದ ಇವತ್ತು ಏನು ಮೃತದೇಹ ಶಿಥಿಲೀಕರಣ ಫ್ರೀಸರ್ ಬಾಕ್ಸ್ ನ ಅವರು ನಮ್ಮ ಸರ್ಜಿ ಫೌಂಡೇಶನ್ಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಈ ಹಸ್ತಾಂತರ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಇದನ್ನ ನೀವು ಮೇಂಟೈನ್ ಮಾಡಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ. ಆಗ ಅವ್ರಿಗೆ ಸಂವಾದದಲ್ಲಿ ನಾವು ಹೇಳಿದೆ, ಸಮಾಜದಿಂದ ಬಂದಿದ್ದು ಸಮಾಜಕ್ಕೆ ಹೋಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇದನ್ನ ನಾವು ಮೇಂಟೈನ್ ಮಾಡ್ತೀವಿ. ಬಟ್ ಆದ್ರೆ ಇದನ್ನ ಯಾರು ಅಂತ ಕಾಲದಲ್ಲಿ ತೊಂದರೆ ಆಗ್ತದೋ ಅವ್ರಿಗೆ ಸುಮಾರು ಸಲ ಅವ್ರ ರಿಲೇಟಿವ್ಸ್ ಬರ್ಬೇಕು, ಬೆಂಗಳೂರಿಂದ ಬೇರೆ ಬೇರೆ ರಾಜ್ಯಗಳಿಂದ ಅವ್ರು ಬರ್ಬೇಕು ಅಂದ್ರೆ ಆ ಬಾಡಿನ ಹಾಗೆ ಪ್ರಿಸರ್ವ್ ಮಾಡಿ ಇಡ್ಬೇಕಾಗ್ತದೆ. ಅದಕ್ಕೋಸ್ಕರ ಈ ಫ್ರೀಸರ್ ಬಾಕ್ಸ್ ನ ಯುಟಿಲೈಸ್ ಮಾಡುವ ಹಾಗೆ ಆಗ್ಲಿ. ಹಾಗಾಗಿ ಉಚಿತವಾಗಿ ಯಾರು ನಮ್ಗೆ ಇಲ್ಲಿ 2 ಫೋನ್ ನಂಬರ್ ನ ಕೊಟ್ಟಿರ್ತೇವೆ, ಡಿಸ್ಪ್ಲೇ ಮಾಡಿರ್ತೀವಿ. ಆ ಡಿಸ್ಪ್ಲೇನ ಫೇಸ್ಬುಕ್, ವಾಟ್ಸ್ಆಪ್ ಅಲ್ಲಿನೂ ಕೂಡ ಸರ್ಕ್ಯುಲೇಟ್ ಮಾಡ್ತೇವೆ. ಆ ನಂಬರ್ಗೆ ಯಾರು ಫೋನ್ ಮಾಡ್ತಾರೋ ಅವರಿಗೆ ಈ ಫ್ರೀಸರ್ ಬಾಕ್ಸ್ ಅನ್ನ ಅವರು 1 ದಿನದ ಮಟ್ಟಿಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಆ ಫ್ರೀಸರ್ ನ ಬಾಕ್ಸ್ ನ ಸಾಮಾನ್ಯವಾಗಿ ಕೆಲವರು ಚಾರ್ಜ್ ಮಾಡ್ತಾರೆ, 2,000-4 ಸಾವಿರ ಅಮೌಂಟ್ ಅನ್ನ ಚಾರ್ಜ್ ಮಾಡೋದುಂಟು. ಅದನ್ನ ಉಚಿತವಾಗಿ ಅದನ್ನ ಅವರಿಗೆ ಕೊಡುವ ನಿಟ್ಟಿನಲ್ಲಿ ಯೋಚನೆ ನಡೆದಿದೆ. ನಂತರದಲ್ಲಿ ಅವರು ತಗೊಂಡ್ ಬಂದು ಟ್ರಾನ್ಸ್ಪೋರ್ಟೇಶನ್ ಮಾತ್ರ ಅವ್ರು ಬಂದು ವೆಹಿಕಲ್ ಬಂದು ಅವರೇ ತಗೊಂಡು ಹೋಗಿ ಮತ್ತೆ ವಾಪಸ್ ತಂದ್ಕೊಡೋದು ಅವರ ಜವಾಬ್ದಾರಿ ಇರುತ್ತೆ. ಈ ಫೋನ್ ನಂಬರ್ ನ ಡಿಸ್ಪ್ಲೇನು ಮಾಡ್ತಾ ಇದೀವಿ. ಮತ್ತೆ ಅದನ್ನ ಎಲ್ಲರ ಜನರಿಗೆ ತಲುಪಿಸುವಂತ ಕಾರ್ಯ
ತಾವೆಲ್ಲರೂ ಮಾಡಬೇಕು ಅಂತ. ಹುಟ್ಟು ಇನ್ಸಿಡೆಂಟ್, ಬರ್ತ್ ಇಸ್ ಎ ಇನ್ಸಿಡೆಂಟ್, ಸಾವು ಖಚಿತ, ಡೆತ್ ಇಸ್ ಡೆಫಿನೆಟ್ ಅಂತ ಹೇಳಿ. ಸತ್ ಮೇಲೆ ಏನಾಗ್ತೇವೆ ಅಂತ ಹೇಳಿ, ಸತ್ತ ತಕ್ಷಣ ಹೃದಯ ಬಡ್ತ ಫಸ್ಟ್ ನಿಲ್ಲುತ್ತೆ, ಉಸಿರಾಟ ನಿಲ್ಲುತ್ತೆ, ಆದ್ರೆ ಬ್ರೈನ್ ಮಾತ್ರ 10 ನಿಮಿಷ ಇನ್ನೂ ಕೆಲಸ ಮಾಡ್ತಾ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂತ, ಫಸ್ಟ್ ಬಾಡಿಯಲ್ಲಿ ನಾವು ಸತ್ತ ಮೇಲೆ ಟೆಂಪರೇಚರ್ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಾಡಿ ಟೆಂಪರೇಚರ್ ಪ್ರತಿ ಗಂಟೆಗೆ ಕೂಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ಅದಕ್ಕೆ ಆಲ್ಗರ್ ಮಾರ್ಟಿಸ್ ಅಂತ ಕರಿತೀವಿ. 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಾಡಿ ಕೂಲ್ ಆಗ್ತಾ ಹೋಗುತ್ತೆ ಪ್ರತಿ ಗಂಟೆಗೆ. ಅದ್ರ ನಂತರದಲ್ಲಿ ಯಾವಾಗ ನಾವು ಜೀವವನ್ನು ಕಳ್ಕೊಂತೀವಿ ಅವಾಗ ಬ್ಲಡ್ ಎಲ್ಲ ಏನು ಸರ್ಕ್ಯುಲೇಷನ್ ಸ್ಟಾಪ್ ಆಗೋದ್ರಿಂದ ಬ್ಲಡ್ ಎಲ್ಲ ಏನಾಗುತ್ತೆ, ಗ್ರಾವಿಟಿ ಅಂದ್ರೆ ಭೂಮಿ ಕಡೆಗೆ ನಮ್ಗೆ ಕೆಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಸಂಚಲನ ಇರುವಂತ ರಕ್ತ ತಟಸ್ಥವಾಗುತ್ತೆ, ಹಾಗಾಗಿ ಅರ್ಥಗೆ ಗ್ರಾವಿಟೇಷನ್ ಪವರ್ ಇಂದ ಕೆಳಗಡೆ. ಅದಕ್ಕೆ ಲೈವರ್ ಮಾರ್ಟಿಸ್ ಅಂತ ಕರಿತೀವಿ. ಹಾಗಾಗಿ ಯಾವ ಪೊಸಿಷನ್ ಅಲ್ಲಿ ಹಾಗೆ ಡೆಡ್ ಬಾಡಿ ಹಾಗೆ ಇಟ್ಟಿರ್ತೀವೋ ಆ ಡಿಪೆಂಡೆಂಟ್ ಬಾಡಿಯಲ್ಲಿ ಬ್ಲಡ್ ಎಲ್ಲ ಬಂದು ಕಲೆಕ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಫೇರ್ ಇರೋ ಜನರಲ್ಲಿ ಅದು ಬ್ಲಾಕ್ ಆಗಿ ಕಾಣ್ತದೆ, ಕಲರ್ ಡಿಸ್ಕಲರೇಷನ್ ಆಗುತ್ತೆ. ಅದ್ರ ನಂತರದಲ್ಲಿ ಆಗೋದು ರೈಗರ್ ಮಾರ್ಟಿಸ್ ಅಂತ. ರೈಗರ್ ಮಾರ್ಟಿಸ್ ಸಾಮಾನ್ಯ 2 to 6 ಅವರ್ಸ್ ಅಲ್ಲಿ ಆಗುತ್ತೆ. ಅಂದ್ರೆ ಸ್ಟಿಫ್ನಿಂಗ್ ಆಫ್ ದ ಬಾಡಿ, ಮಸಲ್ಸ್ ಎಲ್ಲದೂ ಸ್ಟಿಫ್ ಆಗೋದ್ರಿಂದ ನಾವು ನೋಡಿರ್ಬೋದು 5, 6 ಗಂಟೆ, 8 ಗಂಟೆ, 10, 12 ಗಂಟೆ ನಂತರ ಬಾಡಿ ಏನಾಗುತ್ತೆ, ಸ್ಟಿಫ್ ಆಗುತ್ತೆ. ಅದ್ರ ನಂತರದಲ್ಲಿ ಮತ್ತೆ ರಿಲ್ಯಾಕ್ಸೇಷನ್ ಫೇಸ್ಗೆ ಬಾಡಿ ಹೋಗುತ್ತೆ. ಸೊ ಇದು ಚೇಂಜಸ್ ಆಗೋದು, ಸತ್ತ ಮೇಲೆ ಚೇಂಜಸ್ ಆಗೋದು. ಇದು ಫ್ರೀಸರ್ ಬಾಕ್ಸ್ ಇಂದ ಅಡ್ವಾಂಟೇಜ್ ಏನು, ಯಾಕೆ ಫ್ರೀಸರ್ ಬಾಕ್ಸ್ ಬೇಕು ಅಂತ? ಯಾಕೆಂದ್ರೆ ಬಾಡಿ ಡೆತ್ ಆದ್ಮೇಲೆ ಡಿಕಂಪೋಸ್ ಆಗೋಕೆ ಶುರು ಮಾಡ್ತದೆ. ಅದರಿಂದ ಕೆಟ್ಟ ಸ್ಮೆಲ್ಗಳು ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಫ್ರೀಸರ್ ಬಾಕ್ಸ್ ಅಲ್ಲಿ ಸ್ಟೀಲ್ ಬಾಟಮ್ ಇರುತ್ತೆ, ಮೇಲ್ಗಡೆ ಅದಕ್ಕೆ ಗ್ಲಾಸ್ ಬಾಕ್ಸ್ ಇರುತ್ತೆ, ಡಬಲ್ ಲೇಯರ್ ಬಾಕ್ಸ್. ಆಗ ಇದು ಈ ಏನು ಕೆಟ್ಟ ಸ್ಮೆಲ್ ಅಥವಾ ದುರ್ವಾಸನೆನ ಹೊರಗಡೆ ಬರ್ಲಿಲ್ಲಂಗೆ ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ. ಎರಡನೇದು ಇದರ ಉಪಯೋಗ ಏನಂದ್ರೆ, ಇದು 2 ತರ ಫ್ರೀಸರ್ಸ್ ಇರುತ್ತೆ. ಒಂದು ಡೊಮೆಸ್ಟಿಕಲಿ ಈ ತರ ಯೂಸ್ ಮಾಡುವಂತ ಫ್ರೀಸರ್ಸ್. ಇದರಲ್ಲಿ ನಮಗೆ 0 to 8 ಡಿಗ್ರಿ ಟೆಂಪರೇಚರ್ ನ ಮೇಂಟೈನ್ ಮಾಡಬಹುದು. ಈ 0 to 8 ಡಿಗ್ರಿ ಟೆಂಪರೇಚರ್ ನ ಮೇಂಟೈನ್ ಮಾಡಿ ಎಷ್ಟು ದಿನ ಇಡಬಹುದು ಅಂದ್ರೆ 2 ದಿನ ಬಾಡಿನ ಹಾಗೆ ಪ್ರಿಸರ್ವ್ ಮಾಡಿ ಸೇಫ್ ಆಗಿ ಇಡಬಹುದು. ಇನ್ನೊಂದು ಫ್ರೀಸರ್ ಬಾಕ್ಸ್ ಬರುತ್ತೆ, ಅದೆಲ್ಲಿ ಅಂದ್ರೆ ಫೊರೆನ್ಸಿಕ್ ಲ್ಯಾಬ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅದು -30 ಡಿಗ್ರಿ ತನಕ, -2 to -30 ಡಿಗ್ರಿ ತನಕ ಅದನ್ನ ಫ್ರೀಸ್ ಮಾಡಿ ಇಡುವಂತ ಅದು ಸುಮಾರು ದಿನಗಟ್ಟಲೆ, ತಿಂಗಳಗಟ್ಟಲೆ ಇಡಬೇಕು ಅಂದ್ರೆ ಅದು ಮಾಡಬಹುದು. ಬಾಬಾ ಸಾಹೇಬ್ ವಿಷನ್ ಪ್ರೇರಣಾದವರು ಅದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅದನ್ನ ನಾವು ಸರ್ಜಿ ಫೌಂಡೇಶನ್ ಗೆ ಕೊಟ್ಟರು. ಅದನ್ನ ನಾವು ಸಾರ್ವಜನಿಕರ ಯುಟಿಲೈಸೇಷನ್ ಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ಇದನ್ನ ಉಚಿತವಾಗಿ ಯಾರು ಬೇಕಾದ್ರೂ ನಂಬರ್ 2 ನಂಬರ್ ಡಿಸ್ಪ್ಲೇ ಆಗುತ್ತೆ, ಆ ಡಿಸ್ಪ್ಲೇಗೆ ಫೋನ್ ಮಾಡಿದ್ರೆ ಅವರಿಗೆ ಉಚಿತವಾಗಿ ಫ್ರೀಸರ್ ನ ಕೊಡ್ತೇವೆ. ಇದು ಏನ್ ಮೇಂಟೆನೆನ್ಸ್ ಅಂದ್ರೆ, ಅದು ತಗೊಂಡೋಗಿ ಮತ್ತೆ ಸ್ಮೆಲ್ ಆಗಿರುತ್ತೆ, ಅದನ್ನೆಲ್ಲ ತಂದ್ಮೇಲೆ ನಾವು ಅದನ್ನ ಕ್ಲೀನ್ ಮಾಡಿ, ಕೆಮಿಕಲ್ ಕ್ಲೀನಿಂಗ್ ಎಲ್ಲ ಮಾಡಿ ಅದನ್ನ ಇಡಬೇಕಾಗತ್ತೆ. ಆ ಪ್ರಿಸರ್ವೇಶನ್ ಮಾಡಿ ಮಾಡುವಂತ ಕೆಲಸವನ್ನ ನಮ್ಮ ಸರ್ಜಿ ಫೌಂಡೇಶನ್ ಕಡೆಯಿಂದ ಮಾಡ್ತೇವೆ. ಇದರಲ್ಲಿ ಅಲ್ಲಿ ಮೆನ್ಷನ್ ಕೂಡ ಮಾಡಿದೆ, ಉಚಿತ ಸೇವೆ ಅಂತ ಹೇಳಿ ಮೆನ್ಷನ್ ಮಾಡಿದೆ. ಡಿಮ್ಯಾಂಡ್